ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೂಣಂ ಏಸೋ ಪಂಚ ನಮೋ ಯಾರೋ ಸೌವ ಪಾವಪಣಾಸನೋ ಮಂಗಲಾನಂ ಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ। पंच परमेष्टि भगवान की अहिंसा परमो धर्म की आज की संवेग भावना की आचार्य गुरुवर श्री विद्यासागर मुनि महाराज की ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಬೇಕು ಎನ್ನುವಂತಹ ಭವ್ಯಾತ್ಮರು ವೈರಾಗ್ಯ ಭಾವನೆಗಳನ್ನು ತಾಳಿರುವುದು ಅತಿ ಮುಖ್ಯ। ವೈರಾಗ್ಯವನ್ನು ತಾಳದೆ ನಾವು ಯಾವುದನ್ನೂ ಕೂಡ ಧರ್ಮಕ್ಷೇತ್ರಗಳಲ್ಲಿ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ। ನಮಗೆ ವೈರಾಗ್ಯ ಇಲ್ಲದೆ ಸಮ್ಯಕ್ ದರ್ಶನವೂ ಕೂಡ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇಲ್ಲ। ಸಮ್ಯಕ್ತ್ವವೇ ಸಾಧ್ಯ ಇಲ್ಲ ಅಂದ ಮೇಲೆ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಇದಂತೂ ಬಹಳ ದೂರ ಉಳಿಯಿತು। ಸಾಮಾನ್ಯವಾದ ಒಂದು ಸಮ್ಯಕ್ತ್ವದ ಉತ್ಪತ್ತಿಗಾಗಿಯೂ ಕೂಡ ನಾವು ವೈರಾಗ್ಯವನ್ನು ತಾಳಲೇಬೇಕು। ಮೊದಲು ಹೆಂಗೆ ತಂದೆ ವೈರಾಗ್ಯವನ್ನು ಸಮ್ಯಕ್ತ್ವದ ಉತ್ಪತ್ತಿಗಾಗಿಯೂ ಕೂಡ ನಾವು ತಾಳಬೇಕು। ಎಂಥ ವೈರಾಗ್ಯ ಅದನ್ನು ರತ್ನಕರಂಡಕ ಶ್ರಾವಕಾಚಾರ ಗ್ರಂಥದಲ್ಲಿ ವರ್ಣಿಸಿ ಹೇಳಿದ್ದಾರೆ। ಸಂಸಾರ ಶರೀರ ಭೋಗ ನಿರ್ವಿಣ್ಣ ಪಂಚಗುರು ಚರಣ ಶರಣೋ। ಸಂಸಾರದಿಂದ ವಿರಕ್ತಿ ಇರಬೇಕು, ಶರೀರದಿಂದ ವಿರಕ್ತಿ ಹುಟ್ಟಬೇಕು ಮತ್ತು ಭೋಗಗಳಿಂದ ಭೋಗೋಪಭೋಗ ವಿಷಯಗಳಿಂದ ವಿರಕ್ತಿ ಹುಟ್ಟಿರಬೇಕು। ವಿರಕ್ತಿ ಅಂದರೆ ಏನು? ವೈರಾಗ್ಯ। ವಿರಕ್ತಿ, ವೈರಾಗ್ಯ, ಸಂವೇಗ, ಭಯ ಅನ್ನುವಂಥ ಈ ಶಬ್ದಗಳು ಏಕಾರ್ಥಕ। ಮನಸ್ಸಿನಲ್ಲಿ ಭಯ ಇರಬೇಕು ಅಂತ ಯಾರಿಗೆ ಸಮ್ಯಕ್ ದೃಷ್ಟಿ ಜೀವಗಳಿಗೆ ಭಯ ಇರಬೇಕು ಅಂತ
ಎಂಥ ಭಯ ಇರಬೇಕು? ಧರ್ಮದಿಂದ ಭಯ ಇರಬೇಕೇನು? ಧರ್ಮದಿಂದ ಭಯ ಬೇಡ, ಧರ್ಮದ ವಿನಾಶಕ ಕಾರಣಗಳಿಂದ ಭಯ ಬೇಕು. ಧರ್ಮದ ವಿನಾಶಕ ಕಾರಣಗಳು ಯಾವುವು ಅಂತಂದ್ರೆ ಸಮ್ಯಕ್ತ್ವದ ವಿನಾಶಕ ಮಿಥ್ಯಾತ್ವ. ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಜೀವಿಗೆ ಉತ್ಪನ್ನವಾಗತಕ್ಕಂತಹ ಆಂತರಿಕ ಭಾವಗಳು ಮೂಢನಂಬಿಕೆಯ ಭಾವಗಳು. ಈ ನಂಬಿಕೆಗಳಿಂದ ನಮಗೆ ಭಯ ಇರಬೇಕು. ಮೂಢನಂಬಿಕೆಗಳು ಅಜ್ಞಾನ ಇರುವಾಗ ಇರಲಿಕ್ಕೆ ಸಾಧ್ಯ, ಅಜ್ಞಾನತೆ ಇಲ್ಲದೆ ಇರುವಾಗ ಮೂಢನಂಬಿಕೆಗಳಿರಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ ಮೋಹನೀಯ ಪ್ರಕೃತಿಯ ಉದಯದಲ್ಲಿ ಮೂಢನಂಬಿಕೆ ಹುಟ್ಟುತ್ತೆ ಜೀವಿಗೆ. ಎರಡರಿಂದಲೂ ಭಯ ಇರಬೇಕು. ಮೂಢನಂಬಿಕೆಯಿಂದ ಭಯ ಮತ್ತು ಮೂಢನಂಬಿಕೆಯ ಉತ್ಪತ್ತಿಗೆ ಕಾರಣವಾಗಿರತಕ್ಕಂಥ ಅಶುಭ ಕರ್ಮ, ಪಾಪ ಕರ್ಮ, ಅದರ ಉದಯ ಮಿಥ್ಯಾತ್ವ ಕರ್ಮದಿಂದ ಭಯ. ಸಮ್ಯಕ್ತ್ವದ ಉತ್ಪತ್ತಿಗಾಗಿ ಯಾವುದರಿಂದ ಭಯ ಇರಬೇಕು ಅಂತಂದ್ರೆ ಎರಡರಿಂದ ಭಯ ಇರಬೇಕು. ಮೂಲದಲ್ಲಿ ಮಿಥ್ಯಾತ್ವ ಕರ್ಮ ನನ್ನಲ್ಲಿ ಉಳಿಯಿತು ಅಂತಂದ್ರೆ ನಾನು ಅನಂತ ಭವಗಳವರೆಗೆ ಈ ಸಂಸಾರದಲ್ಲಿ ಸುತ್ತಾ ಇರ್ತೇನೆ ಅಂತಕ್ಕಂಥದ್ದು ನಿಶ್ಚಿತ. ಅದಕ್ಕಾಗಿ ನನಗೆ ಮೊದಲು ದರ್ಶನ ಮೋಹಿನಿ ಕರ್ಮವನ್ನು ಜಯಿಸೋದಿದೆ. ಈ ದರ್ಶನ ಮೋಹಿನಿಯ ಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಮೂಢನಂಬಿಕೆಗಳು ಇವು ನನ್ನನ್ನು ನಾಶಗೊಳಿಸುತ್ತವೆ, ನನ್ನ ಆತ್ಮಿಕ ಸಂಪತ್ತಿಯನ್ನ, ರತ್ನವನ್ನ, ಸಮ್ಯಕ್ತ್ವದ ಸಂಪತ್ತಿಯನ್ನ ನಾಶಗೊಳಿಸುತ್ತವೆ ಅಂತಕ್ಕಂಥ ಭಯ ಮನುಷ್ಯನಲ್ಲಿ ಸಮ್ಯಕ್ ದೃಷ್ಟಿ ಧರ್ಮಾತ್ಮರಿಗೆ ಯಾವಾಗಲೂ ಇರಬೇಕು. ಕರ್ಮದ ಉದಯದಿಂದ ಭಯ ಮತ್ತು ಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಆ ಮಿಥ್ಯಾ ಭಾವಗಳಿಂದ ಭಯ ಇರಬೇಕು. ಇರಬಾರದು? ಇರಬೇಕು. ಇದು ಇಲ್ಲ ಅಂತಂದ್ರೆ ಸಮ್ಯಕ್ತ್ವದ ಲಾಭ ಸಂಸಾರಿ ಜೀವಿಗೆ ಆಗುವುದೇ ಕಷ್ಟ. ಮತ್ತೆ ಯಾವುದರಿಂದಿರಬೇಕು? ಪಂಚಗುರು ಚರಣ ಶರಣು. ಪಂಚಗುರುಗಳ ಶರಣದಲ್ಲಿ, ಪಂಚ ಪರಮೇಷ್ಠಿಗಳ ಶರಣದಲ್ಲಿ ಇರುವಂತಹ ಒಬ್ಬ ಧರ್ಮಾತ್ಮನಿಗೆ ಸಂಸಾರ ಶರೀರ ಭೋಗ ನಿರ್ವಿನ್ನ. ಸಂಸಾರದಿಂದ ಭಯ ಇರಬೇಕು. ಶರೀರ ಇದು ನಶ್ವರ, ಇದು ಶಾಶ್ವತವಾಗಿರ್ತಕ್ಕಂಥ ವಸ್ತು ಅಲ್ಲ, ಇದು ವಿನಾಶಿ, ಇದೊಂದು ಪರ್ಯಾಯ, ಇದು ದ್ರವ್ಯ ಅಲ್ಲ. ಸಂಸಾರಿ ಜೀವಿಗೆ ಶರೀರವು ಒಂದು ಪರ್ಯಾಯ. ಈ ಪರ್ಯಾಯದ ಬಗ್ಗೆ ಮೋಹ, ಈ ಪರ್ಯಾಯದ ಬಗ್ಗೆ ಆಸಕ್ತಿ, ಈ ಪರ್ಯಾಯದ ಬಗ್ಗೆ ಸ್ನೇಹ ಇರಬೇಕೋ ಇರಬಾರದು? ಶರೀರದ ಬಗ್ಗೆ ಸ್ನೇಹ, ಆಸಕ್ತಿ, ಮೋಹ, ಆಸೆ ಇರಬೇಕೋ ಇರಬಾರದು? ಇರಬಾರದು. ಕೊನೆಗೆ ಸಲ್ಲೇಖನ ಮರಣ ಆಗುವಾಗ, ಕೊನೆಗೆ ಸಾಯುವಾಗ ನಾವು ಇದರ ಮೋಹವನ್ನು ಬಿಟ್ಟೇ ಸಾಯ್ತೇವೆ ಅಥವಾ ಹಿಡ್ಕೊಂಡು ಸಾಯ್ತೇವೆ? ಶರೀರದ ಮೋಹವನ್ನು ಬಿಟ್ಟು ಮರಣವನ್ನು ಸಾಧಿಸಿಕೊಳ್ತೇವೆ. ಕೊನೆಯಲ್ಲಿ ಶರೀರದ ಮೋಹವನ್ನೂ ಕೂಡ ತ್ಯಾಗ ಮಾಡ್ತೇವೆ. ಕೊನೆಯಲ್ಲಿ ತ್ಯಾಗ ಮಾಡುವುದಕ್ಕಿಂತ ಮುಂಚಿತವಾಗಿ ಕೊನೆಯಲ್ಲಿ ತ್ಯಾಗ ಮಾಡುವಾಗ ಕಷ್ಟ ಆಗ್ತದೆ. ಒಮ್ಮೆಲೆ ಶರೀರದ ಮೋಹವನ್ನು ಬಿಡಲಿಕ್ಕೆ ಆಗುಲ್ಲ. ಅದಕ್ಕಾಗಿ ಪೂರ್ವದಲ್ಲಿನೇ ಅಭ್ಯಾಸ ಮಾಡ್ತಾರೆ, ಸಂಸ್ಕಾರ ಹಾಕ್ತಾರೆ. 9 ಸಲ ಜಪ ಮಾಡ್ತಿರಲ್ಲ, 9 ಸಲ ಜಪ ಮಾಡುವಾಗ ಆ ಜಪಕ್ಕೆ ಏನಂದ್ರು? ಕಾಯೋತ್ಸರ್ಗ ಅಂತಂದ್ರು. ಕಾಯೋತ್ಸರ್ಗ 9 ಸಲ ಜಪ ಹಾಕುವಾಗ
ಅದರಲ್ಲೂ ಕೂಡ ಸಂಸ್ಕಾರವನ್ನು ಹಾಕಬೇಕು ಅಂತಂದ್ರೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ಕಾಯೋತ್ಸರ್ಗ ಅಂತ ಹೆಸರಿಟ್ರು. 9 ಸಲ ಜಪಕ್ಕೆ. ಈ ಕಾಯೋತ್ಸರ್ಗ ಮಾಡುವಾಗ ಮನಸ್ಸಿನಲ್ಲಿ ಸಂಕಲ್ಪ ತಕ್ಕೊಳ್ಬೇಕು. 9 ಸಲ ಜಪ ಹಾಕ್ತಾ ಇದ್ದೇವೆ, ಕಾಯೋತ್ಸರ್ಗ ಮಾಡ್ತಾ ಇದ್ದೇವೆ ಅಂತಂದ್ರೆ ಕಾಯದ ಉತ್ಸರ್ಗ ಆಗಬೇಕು. ಕಾಯ ಶರೀರದ ಮೋಹ ಆ ಜಪ ಮುಗಿಯುವ ತನಕ ಇರಬಾರದು. ಎಷ್ಟು ಸಮಯ? 2 ನಿಮಿಷ. 2 ನಿಮಿಷ. ಆ 2 ನಿಮಿಷದ ಸಂಸ್ಕಾರ, 2 ನಿಮಿಷ ನಿತ್ಯ ಸಂಸ್ಕಾರ ಹಾಕ್ತಾ ನಾವು ಶರೀರದ ಮೋಹವನ್ನ ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಂದ್ರೆ ನಿಜವಾದ ಸಲ್ಲೇಖನ ಮರಣ ಕೊನೆಯಲ್ಲಿ ಯಾಕೆ ಆಗಬಾರದು? ಜಪ ಮಾಡುವಾಗ ಶರೀರದಿಂದ ವಿರಕ್ತಿಯನ್ನ ತಾಳಿ ಶರೀರದಿಂದ ನಿರ್ಭಯನಾಗಿ ಜಪ ಹಾಕಬೇಕು ಅಂತ ಹೇಳ್ತಾರೆ. ಜಪ ಹಾಕುವಾಗ ಒಂದು ಇರಿವು ಕಚ್ಚಿತು ಅಂತಂದ್ರೆ ಒಂದು ಸೊಳ್ಳೆ ಕಚ್ಚಿತು ಅಂತಂದ್ರೆ ವಿಕಲ್ಪ ಆಗ್ತದೆಲ್ಲ. ಸಾಮಾಯಿಕ ಮಾಡುವಾಗ ಜಪ ಹಾಕುವಾಗ ನಾವು ಶರೀರದಿಂದ ರಹಿತರಾಗಿರಬೇಕು, ಶರೀರದ ಮೋಹದಿಂದ ರಹಿತರಾಗಿರಬೇಕು. ಶರೀರ ಇದು ನನ್ನದಲ್ಲ. ಎಷ್ಟು ಸಮಯದವರೆಗೆ? 2 ಸಮಯ, 2 ಮಿನಿಟ್. ಜಪ ಹಾಕುವಾಗ ಅಳ್ಳಾಡೋದಿಲ್ಲ. ಮನ ವಚನ ಕಾಯಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಜಪ ಮಾಡುವಾಗ ಶರೀರದ ಮೋಹ 2 ನಿಮಿಷಗಳವರೆಗೆ ಹೊರಟೋಗುತ್ತೆ. ಇದನ್ನು ನಾವು ಸಂಕಲ್ಪ ಮಾಡಿಕೊಂಡು ಮಾಡಬೇಕು. ಸಂಕಲ್ಪ ಮಾಡಿಕೊಂಡಾಗ ಆ 2 ನಿಮಿಷಗಳ ಕಾಲ ಶರೀರದಲ್ಲಿ ಮೋಹ ಉತ್ಪನ್ನ ಆಗತಕ್ಕಂತಹ, ಶರೀರದೊಳಗೆ ಮೋಹ ಉತ್ಪನ್ನ ಆಗತಕ್ಕಂತಹ ಯಾವ ಒಂದು ವಿಕಲ್ಪ ಇರ್ತದೆ ಅದು ನಾಶ ಆಗುತ್ತದೆ, ದೂರ ಆಗುತ್ತೆ. ಹೇಗೆ ಮಾಡಬೇಕು? ಶರೀರದ ವಿಷಯದಲ್ಲಿ ನಾವು ವಿರಕ್ತಿಯನ್ನ ತಾಳಿದವರಾಗಬೇಕು. ಈ ವಿರಕ್ತಿಯನ್ನ ನಿರಂತರವಾಗಿ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಿರಂತರ ಉಳಿಯಬೇಕು. ಜಪ ಹಾಕುವಾಗಷ್ಟೇ ಅಲ್ಲ, ನಿರಂತರವಾಗಿ ಉಳಿಯಬೇಕು. ಪೂಜೆಯಲ್ಲಿ ಕೂತ್ಕೊಂಡಿದ್ದೀರಿ ಅಂದಮೇಲೆ ಟಿಕಾಯಿಸಿಕೊಂಡೋದಿಲ್ಲ, ಕಂಬಿಗೆ ಅದಕ್ಕೆ ಇದಕ್ಕೆ. ನಿರಂತರವಾಗಿ ಸಾಧನೆ ಮಾಡಬೇಕು, ನಿರಂತರವಾಗಿ ಉಳಿಬೇಕು. ಯಾಕೆಂತಂದ್ರೆ ಶರೀರಕ್ಕೆ ಎಷ್ಟು ಸುಖ ಕೊಡ್ತೀವಲ್ಲ, ಸುಖ ಸಾಧನಗಳನ್ನು ಕೊಟ್ಟಷ್ಟು ಅದು ಬೇಕಂತದೆ. ಶರೀರದ ಬಗ್ಗೆ ಮೋಹ ಇಲ್ಲ ಅಂತಂದ್ರೆ ನಾವು ಎಚ್ಚರಿಕೆಯಿಂದ ಕೂತ್ಕೊಂಡಿರ್ತೇವೆ, ಪ್ರಮಾದ ಬಿಟ್ಕೊಂಡು ಕೂತ್ಕೊಂಡಿರ್ತೇವೆ. ಈ ತರದ ಸಂಸ್ಕಾರ ನಮಗೆ ಧೀರೆ ಧೀರೆ ಬರಲಿಕ್ಕೆ ಹತ್ತದೆ. ಪೂಜಾ ಮಾಡುವಾಗ ಪ್ರಮಾದ ಬರಬಹುದು, ಸ್ವಾಧ್ಯಾಯ ಮಾಡುವಾಗ ಪ್ರಮಾದ ಬರಬಹುದು, ಪ್ರವಚನ ಕೇಳುವಾಗ ಪ್ರಮಾದ ಬರಬಹುದು. ಸ್ವಾಧ್ಯಾಯದ ಕಾಲದಲ್ಲಿ ಬರ್ತದೆ. ಸ್ವಾಧ್ಯಾಯದ ಕಾಲದಲ್ಲಿ ಆಲಸ್ಯ, ನಿದ್ರೆ ಬಹಳ ಕಾಡುತ್ತೆ. ಇದನ್ನೇ ನಾವು ಜಯಿಸೋದಿದೆ. ಶರೀರಕ್ಕೆ ಸಂಬಂಧಪಡುವಂತಹ ನಿದ್ರೆ, ಆಲಸ್ಯ ಇವೆಲ್ಲ ಏನಿವೆ ಶರೀರದ ವಿಕಾರಗಳು. ಈ ಶರೀರದ ವಿಕಾರಗಳನ್ನು ದೂರ ಮಾಡಿಕೊಂಡು ನಾವು ನಿಜವಾದ ದಾರಿಯಲ್ಲಿ, ನಿಜವಾದ ಸ್ಥಿತಿಯಲ್ಲಿ ಧರ್ಮ ಸಾಧನೆಯನ್ನ ನಾವು ಮಾಡಿಕೊಳ್ಳಬೇಕು ಅಂತಂದ್ರೆ ನಾವು ಶರೀರದ ಮೋಹವನ್ನ ಯಾವಾಗಲೂ ತ್ಯಾಗ ಮಾಡಿದವರಾಗಬೇಕು. ಶರೀರದ ಮೋಹ ಇಲ್ಲ ಅಂತಂದ್ರೆ ಆಲಸ್ಯತನ ಬರುವುದೇ ಇಲ್ಲ.
9 ಸಲ ಜಪ ಮಾಡುವಾಗ ಹೇಗಿರಬೇಕು ನಾವು? ನಾಸಿಕಾ ದೃಷ್ಟಿಯಿಂದ ಇರಬೇಕು. ಶರೀರವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಆಮೇಲೆ ಒಂದೊಂದು ನಮೋಕಾರ ಮಂತ್ರದ ಪದವನ್ನು ಉಚ್ಚರಿಸುವಾಗ ಆ ಪರಮಿಷ್ಠಿಗಳು ನಮ್ಮ ಕಣ್ಮುಂದೆ ಬರಬೇಕು. ಶರೀರ ಮರೆತು ಹೋಗಿರಬೇಕು. ಪರಮಿಷ್ಠಿಗಳು ಕಾಣಬೇಕು. ನಮೋ ಅರಿಹಂತ ನಮ್ಮ ಪರಮಿಷ್ಠಿಗಳು ಕಾಣಬೇಕು. ಯಾವ ಪರಮಿಷ್ಠಿಗಳು? ಅರಿಹಂತ ಪರಮಿಷ್ಠಿಗಳು ಕಾಣಬೇಕು. ನಮೋ ಸಿದ್ಧಾನಂ ಅಂದ ತಕ್ಷಣ ಸಿದ್ಧಾಲಯದಲ್ಲಿರ್ತಕ್ಕಂತಹ ಸಿದ್ಧ ಪರಮಿಷ್ಠಿಗಳು ಕಾಣಬೇಕು. ನಮೋ ಆಯಿರ್ಯಾನಂ ಅಂದ ತಕ್ಷಣ ಆಚಾರ್ಯ ಪರಮಿಷ್ಠಿಗಳು ಕಣ್ಮುಂದೆ ಬರಬೇಕು. ನಮೋ ಉವಜ್ಜಾಯನಂ ಅಂದ ತಕ್ಷಣ ಉಪಾಧ್ಯಾಯ ಪರಮಿಷ್ಠಿ ಮುನಿಗಳು ಬರಬೇಕು. ಉಪಾಧ್ಯಾಯರು ಬರಬಾರ್ದು. ಉಪಾಧ್ಯಾಯ ಪರಮಿಷ್ಠಿಗಳು ಬರಬೇಕು. ಮೊದಲು ಗೊತ್ತಿರಲಿಲ್ಲಲ್ಲ, ಎಲ್ಲರೂ ಬರ್ತಿದ್ರು. ಯಾರು ಬರಬಾರ್ದು ಅವರು ಬರ್ತಿದ್ರು. ಈಗ ಸ್ವರೂಪ ಗೊತ್ತಾಯಿತು. ಮತ್ತು ಮನಸ್ಸಿನ ಒಂದು ವಿಚಿತ್ರ ಅವಸ್ಥೆ ಏನಿದೆ ಅಂತಂದ್ರೆ, ಮನಸ್ಸು ಯಾವುದು ಬರಬಾರದು ಅಂತ ನಾವು ಅಪೇಕ್ಷೆ ಪಡ್ತೇವೆ, ಮನಸ್ಸು ಅದನ್ನೇ ನೆನಪು ಮಾಡುತ್ತೆ. ಮನಸ್ಸು ಉಲ್ಟಾ ಸೀದಾ ಕೆಲಸ ಬಹಳ ಮಾಡುತ್ತೆ. ಮನಸ್ಸಿಗೆ ನಾವು ಯಾವುದನ್ನ ಬೇಡ ಅಂತೀವಲ್ಲ ಆ ಕಡೆಗೆ ಹೆಚ್ಚು ಹೋಗ್ತದೆ. ಅದು ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ, ಮನೆ ಕಡೆಗೆ ಮನಸ್ಸು ಹೋಗಬಾರದು ಅಂದ ತಕ್ಷಣ ಹೋಗಿ ಬಂದಿದೆ. ಅಲ್ಲ, ನೀವು ನೆನಪು ಮಾಡಿದ್ರೆ ಅಂತೂ ಹೋಗಿ ಬಂತದು. ನಾವು ನೆನಪು ಮಾಡ್ತಿರ್ಲಿಲ್ಲ ಅಂದ್ರೆ ಹೋಗಿ ಬರ್ತಿರ್ಲಿಲ್ಲ. ಆದ್ರೆ ಹೋಗಿ ಬಂತಿಲ್ಲೋ, ಈಗ ಹೋಗಿದೀ ಇಲ್ಲೋ ನೋಡಿ. ಎಷ್ಟು ವೇಗ ಇದೆ ಮನಸ್ಸಿಗೆ, ಎಷ್ಟು ಗತಿ ಇದೆ, ಎಷ್ಟು ಶೀಘ್ರವಾಗಿ ಹೋಗಿ ಬರ್ತದೆ ನೋಡಿ. ಮನಸ್ಸಿನ ವೇಗದಷ್ಟು ವೇಗ ಇನ್ನು ಯಾವುದೂ ಇಲ್ಲ. ಒಂದು ನಿಮಿಷದಲ್ಲಿ 3 ಲೋಕವನ್ನು ಸುತ್ತಾಡಿ ಬಾ ಅಂತಂದ್ರೆ ಮನಸ್ಸು ಬರಬಹುದು 1 ಸೆಕೆಂಡಿನಲ್ಲಿ. ಮನಸ್ಸಿನ ಚಂಚಲತೆಯನ್ನ ನಾವು ಜಯಿಸಬೇಕು. ಮನಸ್ಸು ಸುತ್ತಾ ಇದ್ರೆ ಸುತ್ತಲಿ, ಎಲ್ಲಿ ಹೋಗ್ತದೆ ಅಲ್ಲಿ ಹೋಗಿ, ಏನು ಅಡ್ಡಿ ಇಲ್ಲ. ಆದರೆ ಮನಸ್ಸಿನ ಆ ಒಂದು ವೇಗದ ಸಂಗಡ, ಮನಸ್ಸಿನ ಆ ಒಂದು ಗತಿಯ ಸಂಗಡ ಆತ್ಮ ಮೋಹಿಯಾಗಿದ್ದಾನೆ ಅಂತಂದ್ರೆ, ಮನಸ್ಸು ಮೋಹಿತವಾಗಿ ಯಾವುದೇ ವಸ್ತುವಿನಲ್ಲಿ ಪ್ರವೇಶ ಮಾಡ್ತಾ ಇದೆ, ಹೋಗ್ತಾ ಇದೆ, ಚಂಚಲ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಕರ್ಮ ಬಂಧ ಆಗುತ್ತೆ. ಮೋಹ ಇಲ್ಲದೆ ಹೋಗಲಿಲ್ಲ. ಮೋಹ ಇಲ್ಲದೆ ಮನಸ್ಸು ಬೇಕಾದಲ್ಲಿ ಹೋದ್ರೂ ಕರ್ಮಗಳ ಬಂಧ ಆಗುವುದೇ ಇಲ್ಲ. ಸಾಮಾಯಿಕದೊಳಗೆ ಕೂತ್ಕೊಳ್ತೀರಿ, ಮನಸ್ಸನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೂ ಮನಸ್ಸು ನಿಲ್ಲಲ್ಲ. ಮನಸ್ಸು ಚಂಚಲ. ಅದನ್ನು ನಿಲ್ಲಿಸಲಿಕ್ಕೆ ನಾವು ಎಂದೂ ಪ್ರಯತ್ನ ಮಾಡಲೇಬಾರದು. ಮಾಡುವಂಥದ್ದೇನಿದೆ ಅದನ್ನು ಮಾಡಬೇಕು. ಏನು ಮಾಡಬೇಕು? ಮನಸ್ಸು ಹೋಗ್ತದೆ ಹೋಗಲಿ, ಎಲ್ಲಿ ಹೋಗ್ತದೆ ಅಲ್ಲೇ ಹೋಗಲಿ. ಅದಕ್ಕೆ ಎಲ್ಲಿ ಮನಸ್ಸಿದೆ ಅಲ್ಲೇ ಮನಸ್ಸು ಹೋಗಲಿ. ಮನಸ್ಸಿಗೆ ಎಲ್ಲಿ ಮನಸ್ಸಿದೆಯಲ್ಲ ಅಲ್ಲಿ ಹೋಗಲಿ. ಆದರೆ ಹೇಗೆ ಹೋಗಬೇಕು ಅನ್ನುವಂತಹ ಕಲೆಯನ್ನ ಮನಸ್ಸಿಗೆ ಕಲಿಸಿಬಿಟ್ರಿ ಅಂತಂದ್ರೆ ಅಲ್ಲಿ ಹೋದ ನಂತರವೂ ಕೂಡ ನಿಮಗೆ ಕರ್ಮ ಬಂಧ ಆಗುವುದಿಲ್ಲ. ಆಮೇಲೆ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂತಹ ಪುರುಷಾರ್ಥನೂ ಬೇಡ. ಇಲ್ಲ, ಮನಸ್ಸನ್ನು ಕಟ್ಟಿ ಹಾಕಿದ ನಂತರವೇ ಧ್ಯಾನ ಸಿದ್ಧಿ ಆಗ್ತದೆ, ಮನಸ್ಸು ಚಂಚಲಾಯಿತು, ಸ್ವಲ್ಪ ಅಳ್ಳಾಡಿತು ಅಂತಂದ್ರೆ ಧ್ಯಾನ ಭಂಗ ಆಗ್ತದೆ, ಸಾಮಾಯಿಕ ಕೆಟ್ಟು ಹೋಗ್ತದೆ ಅನ್ನುವಂಥ ವಿಚಾರ ಸಾಮಾಯಿಕದ ಒಂದು ಸ್ವರೂಪದಲ್ಲಿ ಎಲ್ಲೂ ಕೂಡ ಶಾಸ್ತ್ರದಲ್ಲಿ ಹೇಳಿಲ್ಲ. ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತ ಹೇಳಿಲ್ಲ. ಮನಸ್ಸನ್ನ ಮೊದಲು ಮೋಹದಿಂದ ವಿರಕ್ತಗೊಳಿಸಿ ಅಂತ ಹೇಳಿದ್ದಾರೆ. ಮೋಹದಿಂದ ಮನಸ್ಸು ವಿರಕ್ತ ಆಯಿತು ಅಂತಂದ್ರೆ ಮನಸ್ಸು ಹೋಗೋದೆಲ್ಲಿದೆ? ಎಲ್ಲಿ ಹೋಗಲ್ಲ, ನಮ್ಮಲ್ಲಿ ಉಳಿತದೆ. ಎಲ್ಲಿ ಹೋದ್ರೂ ಕೂಡ ಇನ್ನು ಅದು ಮೋಹಿತನಾಗಿ ಹೋಗುವುದಿಲ್ಲ ಅಂದಮೇಲೆ ಕರ್ಮ ಬಂಧ ಆಗತಕ್ಕಂಥ ಪ್ರಸಂಗ ಬರುವುದೇ ಇಲ್ಲ. ಸಾಮಾಯಿಕದಲ್ಲಿ ಕೂತ್ಕೊಳ್ಳಿ,
ಮನಸ್ಸನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡಿ. ಮೊದಲೇನ್ ಮಾಡಿ, ನನಗೆ ಯಾವ ವಸ್ತುವಿನ ಬಗ್ಗೆಯೂ ಕೂಡ ಮೋಹ ಇಲ್ಲ ಅಂತಕ್ಕಂತಹ ಸಂಕಲ್ಪವನ್ನ ಜಾಗೃತ ಮಾಡಿಕೊಳ್ಳಿ. ಸಂಕಲ್ಪ ಶಕ್ತಿಯಿಂದ ಒಂದು ನಿಯಮ ತಕ್ಕೊಳ್ಳಿ. ಸಾಮಾಯಿಕ ಮಾಡೋಕ್ಕಿಂತ ಮೊದಲು ಮನೆ ನನ್ನದಲ್ಲ, ಸಂಪತ್ತಿ ನನ್ನದಲ್ಲ, ಪರಿವಾರ ನನ್ನದಲ್ಲ, ಶರೀರ ನನ್ನದಲ್ಲ, ಜಗತ್ತಿನಲ್ಲಿ ಯಾವ ವಸ್ತುನೂ ಕೂಡ ನನ್ನದಲ್ಲ. ಇವೆಲ್ಲ ಪರವಸ್ತುಗಳಿವೆ. ಚೇತನ ಅಚೇತನ ವಸ್ತುಗಳಲ್ಲಿ ನಾನು ಮೋಹಿತನಾಗಿ ಅಜ್ಞಾನತನದಿಂದ ಕರ್ಮಗಳನ್ನು ಬಂಧಿಸಿಕೊಳ್ತಾ ಇದ್ದೇನೆ. ಈ ಕರ್ಮ ಬಂಧನದಿಂದ ನಾನು ನನ್ನ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ನಾನು ಮೊದಲು ಮೋಹವನ್ನು ಬಿಡಬೇಕು. ಯಾವುದರ ಮೋಹ ನನಗೆ ಬೇಡ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಬೇಕು. ಮೋಹ ರಹಿತ ನಾಗಿ ಸಾಮಾಯಿಕ ಮಾಡುವಾಗ ಮೋಹ ಹುಟ್ಟಿಕೊಳ್ಳಿಲ್ಲ ಅಂತಂದ್ರೆ ಮನಸ್ಸು ನಿರ್ಮಲಿದೆ, ಆತ್ಮ ನಿರ್ಮಲಿದೆ. ಮೋಹ ಹುಟ್ಟಿಕೊಂಡಿತು ಅಂತಂದ್ರೆ ಮನಸ್ಸೂ ನಿರ್ಮಲಿಲ್ಲ, ಆತ್ಮನೂ ನಿರ್ಮಲ ಇಲ್ಲ. ಕರ್ಮಬಂಧ ಆಯಿತು. ಎಷ್ಟು ಕರ್ಮಬಂಧನಗಳನ್ನ ಅನಾದಿ ಕಾಲದಿಂದ ನಾವು ಮಾಡ್ತಾ ಇವೆ ಅಥವಾ ಇಲ್ಲ? ಮಾಡಿಕೊಳ್ತಾ ಇದ್ದೇವೆ. ನಾವು ಮೋಹದ ಬಂಧನದಿಂದ ಮುಕ್ತವಾಗಲಿಕ್ಕೆ ಮೊದಲನೇ ಪುರುಷಾರ್ಥ ಮಾಡುವಂತ ಅವಶ್ಯಕತೆ ಇದೆ. ಮೋಹ ಮುರಿಯಿತು, ಮೋಹದ ಮನೆ ಮುರಿಯಿತು ಅಂತಂದ್ರೆ ಮೋಕ್ಷದ ಮನೆ ತಯಾರಾಯಿತು. ಮೋಹದ ಮನೆ ಮುರಿಯಿತು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮೋಕ್ಷದ ಮನೆ ಹೊಸದು ತಯಾರಾಯಿತು. ಯಾರು ಮೋಹದ ಮನೆಯನ್ನ ಮುರಿದುಕೊಳ್ಳಲಿಕ್ಕೆ ತಯಾರಿಲ್ಲ ಅವರಿಗೆ ಮೋಕ್ಷದ ಮನೆ ಹೇಗೆ ತಯಾರಾಗಬೇಕು? ಅದೇ ಜಾಗದಲ್ಲಿ ತಯಾರಾಗುವುದಿದೆಯಲ್ಲ. ಹಳೆ ಮನೆಯನ್ನು ಮುರಿಯಬೇಕು, ಹೊಸ ಮನೆಯನ್ನ ಕಟ್ಟಬೇಕು. ಹೊಸ ಜಾಗದಲ್ಲಂತೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಮೋಹದ ಮನೆ ಇದೆ ಅಲ್ಲಿಯೇ ಮೋಕ್ಷದ ಮನೆ ಇದೆ. ಇದನ್ನು ನಾವು ಕಟ್ಟಿಕೊಳ್ಳಬೇಕು. ಎಲ್ಲಿ ಕಟ್ಟಿಕೊಳ್ಳಬೇಕು ಅಂತಂದ್ರೆ ಒಳಗಡೆಗೇನೆ ಕಟ್ಟಿಕೊಳ್ಳಬೇಕು. ಹಳೆ ಮನೆ ಮೋಹದ ಮನೆ, ಹೊಸ ಮನೆ ಮೋಕ್ಷದ ಮನೆ. ಹೆಂಗ್ ಕಟ್ಟಿಕೊಳ್ಳೋರು? ಮೋಹದ ಮನೆಯ ಮೇಲೆ ಮೋಹ ಇತ್ತು ಅಂತಂದ್ರೆ ಮೋಹದ ಮನೆಯನ್ನ ಮುರಿದುಕೊಳ್ಳೋರು ಹೇಗೆ? ಹೇ ಮುರಿದು ಬೇಡ, ಮುರಿತಂತಂದ್ರ ಇದು ಪೈಲಾ ಪಾಸೂನ್ ಪೈಲಾ ಪರಂಪರೆಯಿಂದ ಬಂದಿರತಕ್ಕಂಥ ಮನೆ ಇದೆ, ಇದು ಹಳೆ ಮನೆ, ಇದನ್ನು ಮುರಿಯೋದು ಬೇಡ, ಪುರಾತತ್ವ ವಿನಾಶ ಆಗ್ತದೆ. ಪುರಾತತ್ವದ ನಾಶ ಆಗಬಹುದಲ್ಲ. ಮುರಿಬೇಕೋ ಹೀಗೆ ಉಳಿಸಬೇಕು? ಹಳೇದೇನಿದೆ ಅದನ್ನೆಲ್ಲ ಮುರಿದು ಹಾಕೋದಿದೆ. ಹಳೇದನ್ನು ಮುರಿಯದೇ ಹೊರತು ಹೊಸ ಜೀವನ ಜೀವಿಸೋದು ಸಾಧ್ಯವೇ ಇಲ್ಲ. ಕ್ರೋಧ ಅನಾದಿ ಕಾಲದಿಂದಿದೆ, ಮಾನ ಅನಾದಿ ಕಾಲದಿಂದಿದೆ, ಮಾಯಾ ಕಷಾಯ ಅನಾದಿ ಕಾಲ, ಲೋಭ ಕಷಾಯ ಕೂಡ ಅನಾದಿ ಕಾಲದಿಂದಿದೆ. ಈ ನಾಲ್ಕು ಕಷಾಯಗಳನ್ನು ಮುರಿಯದೆ ನಾವು ಉತ್ತಮ ಕ್ಷಮ, ಮಾರ್ದವ, ಆರ್ಜವ, ಶೌಚ, ಸತ್ಯ ಅನ್ನತಕ್ಕಂಥ ಈ ದಶಲಾಕ್ಷಣಿಕ ಧರ್ಮಗಳನ್ನು ಅನುಭವಿಸಬಹುದೇನು? ಇಲ್ಲ. ಬದುಕಿಗೆ ಹೊಸ ಅನುಭೂತಿ ಬೇಕು, ಹೊಸ ಧರ್ಮ ಬೇಕು, ಹೊಸದಾಗಿರ್ತಕ್ಕಂತಹ ಒಂದು ಸುಖ ಬೇಕು ಅಂತಂದ್ರೆ ಹಳೇದೇನಿದೆ ಅದನ್ನೆಲ್ಲ ನಾವು ಮುರಿದು ಹಾಕಲೇಬೇಕು. ಕ್ರೋಧವನ್ನ ಬಿಡದೆ ಕ್ಷಮ ಇಲ್ಲ ಗೊತ್ತಿದೆ, ಆದರೆ ಹಳೇದನ್ನ ಮುರಿದು ಹಾಕಬಾರದು ಅನ್ನುವಂಥದ್ದು ಮನಸ್ಸಾಯಿತು ಅಂತಂದ್ರೆ ಕ್ಷಮ ಬರೋಲ್ಲ. ಆಮೇಲೆ ಈ ಕಷಾಯಗಳನ್ನೆಲ್ಲ ದೂರ ಮಾಡಿಕೊಂಡು ವಾಸ್ತವಿಕ ಆತ್ಮಸ್ವರೂಪದ ಅನುಭೂತಿಯನ್ನ ನಮ್ಮಲ್ಲಿ ನಾವು ಮಾಡಿಕೊಳ್ಳಬೇಕು ಅಂತಂದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲು ನಾವು ಸಂಕಲ್ಪ ತೆಗೆದುಕೊಳ್ಳಬೇಕು. ಏನು? ಈ ಸಂಸಾರದಲ್ಲಿರತಕ್ಕಂಥ ಚೇತನ ವಸ್ತುಗಳು ನನಗೆ ಧರ್ಮ ಮಾಡಲಿಕ್ಕೆ ಹಾನಿಕಾರಕ. ವಸ್ತುಗಳು ಇಂದ್ರಿಯ ವಿಷಯಗಳಾಗಿವೆ ಮತ್ತು ಕರ್ಮಗಳು
ಇವು ಧರ್ಮಕ್ಕೆ ವಿರುದ್ಧವಾಗಿವೆ. ಧರ್ಮದ ಉತ್ಪತ್ತಿಗೆ ಕರ್ಮಗಳು ವಿರುದ್ಧ, ಸಂಯಮವನ್ನು ಪಾಲಿಸಲಿಕ್ಕೆ ಇಂದ್ರಿಯ ವಿಷಯಗಳು, ಭೋಗೋಪಭೋಗ ಸಾಮಗ್ರಿಗಳು ಇವು ನಮಗೆ ವಿರುದ್ಧವಾಗಿವೆ. ಈ ವಿರುದ್ಧವಾಗಿರತಕ್ಕಂಥ ವಿಷಯಗಳಿಂದ ಮತ್ತು ಕರ್ಮಗಳಿಂದ ಮುಕ್ತಿಯನ್ನು ಪಡೆಯುವುದೇ ನಿಜವಾದ ಸಂವೇಗ ಭಾವನೆ. ನಾವು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥ ಸಂಸ್ಕಾರವನ್ನು ಹಾಕ್ತಾ ಇದ್ದೀವಿ. ಯಾವ ತರ ಹಾಕೋಣ? ಸಂವೇಗ ಭಾವನೆಯಿಂದಲೂ ಹಾಕೋಣ. ಸ್ವಲ್ಪ ಆದರೂ ಆತ್ಮಿಕ ಸಂಸ್ಕಾರ ಬರಲಿ ಅನ್ನತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಮೊದಲು ಏನು ಮಾಡೋಣ ಅಂತಂದ್ರೆ, ಸಂಸಾರ, ಶರೀರ ಮತ್ತು ಭೋಗಗಳಿಂದ ನಾನು ವಿರಕ್ತ. ಶರೀರ ನನ್ನದಲ್ಲ, ಸಂಸಾರ ನನ್ನದಲ್ಲ, ಭೋಗೋಪಭೋಗ ಸಾಮಗ್ರಿಗಳೆಲ್ಲ ಭೋಗ ವಸ್ತುಗಳಾಗಿವೆ, ಇವು ನನ್ನವುಗಳಲ್ಲ ಅನ್ನುವಂಥ ಸಂಸ್ಕಾರ ಹೆಚ್ಚಬೇಕು. ಆತ್ಮನಲ್ಲಿ ಇಂಥ ಸಂಸ್ಕಾರ, ಇಂಥ ಚಿಂತನೆ, ಇಂಥ ಭಾವನೆ ಹೆಚ್ಚಾಯಿತು ಅಂತಂದ್ರೆ ಅದರಿಂದ ಸಮ್ಯಕ್ತ್ವದ ಉತ್ಪತ್ತಿಯೂ ಇದೆ. ಸಮ್ಯಕ್ತ್ವದ ಉತ್ಪತ್ತಿಯ ನಂತರ ಆಮೇಲೆ ನಾವು ಸಂಸ್ಕಾರವನ್ನು ಹಾಕ್ತೀವಿ ಅಂತಂದ್ರೆ ಅದು ನಿಜವಾದ ಸಂಸ್ಕಾರ ಬಂದು ಆತ್ಮನಿಗೆ ಪರಭವದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣ ಆಗಬಹುದು. ಅದಕ್ಕಾಗಿ ಸಂಸಾರ, ಶರೀರ, ಭೋಗಗಳಿಂದ ವಿರಕ್ತಿಯನ್ನು ಹೊಂದಬೇಕು ಅನ್ನತಕ್ಕಂತಹ ಈ ಒಂದು ಸೂತ್ರವನ್ನ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ, ಈ ಸೂತ್ರವನ್ನ ಸುರಕ್ಷಿತವಾಗಿಟ್ಟುಕೊಂಡು, ಯಾಕೆಂದ್ರೆ ಇದು ದ್ರವ್ಯಶ್ರುತದ ಆಧಾರದಿಂದ ಭಾವಶ್ರುತವನ್ನ ಎಚ್ಚರಿಸಿಕೊಂಡು ಭಾವಶ್ರುತವನ್ನು ನಿರ್ದೋಷವಾಗಿ ಇಟ್ಟುಕೊಳ್ಳೋದಿದೆ. ರಾಗಾದಿ ಭಾವಗಳು ಎಲ್ಲಿ ಉತ್ಪನ್ನ ಆಗ್ತವೆ ಅಂತಂದ್ರೆ ಭಾವಶ್ರುತದಲ್ಲಿ ರಾಗಾದಿ ಭಾವಗಳು ಉತ್ಪನ್ನ ಆಗೋದು. ಆ ಭಾವಶ್ರುತದಲ್ಲಿ ಉತ್ಪನ್ನವಾಗತಕ್ಕಂಥ ರಾಗಾದಿ ಭಾವಗಳನ್ನು ನಾವು ಜಯಿಸಬೇಕು ಅಂತಂದ್ರೆ ದ್ರವ್ಯಶ್ರುತದ ಆಲಂಬನೆ ಬೇಕು. ಸಂಸಾರ, ಶರೀರ, ಭೋಗ ನಿರ್ವಿಣ್ಣ, ಪಂಚ ಗುರು ಚರಣ ಶರಣ, ಇಷ್ಟು ಸೂತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಯಾವಾಗಲೂ ಎಚ್ಚೆತ್ತುಕೊಂಡು ಬದುಕಬೇಕು, ಜೀವನವನ್ನು ಜೀವಿಸಬೇಕು. 3 ವಿಷಯಗಳನ್ನು ನೆನಪಿಟ್ಕೊಳ್ಳೋದಿದೆ. ಯಾವ್ಯಾವು? ಸಂಸಾರ, ಶರೀರ ಮತ್ತು ಭೋಗ. ಸಂಸಾರ ಮೊದಲನೆಯದು, ಶರೀರ ಎರಡನೆಯದು, ಭೋಗ ಮೂರನೆಯದು. ಸಂಸಾರದಿಂದ ಭಯ ಇರಬೇಕು, ಶರೀರದಿಂದ ಭಯ ಇರಬೇಕು, ಭೋಗದಿಂದ ಭಯ ಇರಬೇಕು. ಈ ಭಯವೇ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಭಯ. ಯಾವುದರಿಂದ ಭಯ? ಧರ್ಮ ವಿನಾಶಕ ನಿಮಿತ್ತಗಳಿಂದ ಭಯ. ಶರೀರದಿಂದ ಧರ್ಮ ವಿನಾಶ ಆಗಿದೆ ಅನಾದಿ ಕಾಲದಿಂದ. ಶರೀರಕ್ಕಾಗಿ ನಾವು ಎಲ್ಲಾ ವಸ್ತುಗಳನ್ನು ಸಂಪಾದನೆ ಮಾಡಿಕೊಂಡು ಇದನ್ನು ಸುಖಿಯಾಗಿ ಮಾಡಬೇಕು ಅಂತ ವಸ್ತುಗಳನ್ನು ಗಳಿಸ್ತೇವೆ, ವಸ್ತುಗಳನ್ನು ಕೊಡಿಸ್ತೇವೆ, ಆ ವಸ್ತುಗಳ ಸುಖವನ್ನ ಅನುಭವಿಸ್ತೇವೆ. ಇದೆಲ್ಲ ಶರೀರದ ಸುಖಕ್ಕಾಗಿ ಏನಾಗ್ತಾ ಇದೆ? ಈ ಶರೀರ ಸುಖ ಕ್ಷಣಿಕಿದೆಯಲ್ಲ, ಸಂಸಾರದ ಬಂಧನಗಳಿಗೆ ಕಾರಣ ಇದೆಯಲ್ಲ, ಈ ಸಂಸಾರದ ಬಂಧನಗಳಿಗೆ ಕಾರಣವಾಗಿರತಕ್ಕಂಥ ಕ್ಷಣಿಕ ಈ ವಿಷಯಗಳಿಂದ ವಿರಕ್ತ ಆಗಬೇಕು. ಮೊದಲನೇ ವಿರಕ್ತಿ ಯಾವುದರಿಂದ? ಸಂಸಾರದಿಂದ. ಸಂಸಾರದ ಕಾರಣಗಳಿಂದ ಮತ್ತು ಸಂಸಾರದಿಂದ. ಸಂಸಾರದ ಕಾರಣಗಳು ಒಳಗೂ ಇವೆ, ಹೊರಗೂ ಇವೆ. ಒಳಗಡೆಗೇನಿವೆ? ರಾಗದ್ವೇಷಾದಿ ಭಾವಗಳು, ಮೋಹಭಾವ, ಮೋಹನಿ ಕರ್ಮ, ದರ್ಶನ್ ಮೋಹನಿ ಕರ್ಮ, ಚಾರಿತ್ರ ಮೋಹನಿ ಕರ್ಮ. ಈ ಕರ್ಮಗಳು ಸಂಸಾರದ ಉತ್ಪತ್ತಿಗೆ ಕಾರಣ. ಸಂಸಾರದ ಉತ್ಪತ್ತಿಗೆ ಕಾರಣವಾಗಿರತಕ್ಕಂಥ ಮೋಹಭಾವಗಳಿಂದ ಮತ್ತು ಮೋಹನೀಯ ಕರ್ಮದ ನಿಮಿತ್ತದಿಂದ ಬಾಹ್ಯದಲ್ಲಿ ನಿಮಿತ್ತವಾಗತಕ್ಕಂತಹ ಭೋಗ ಸಾಮಗ್ರಿಗಳು ಮೋಹದ ಉತ್ಪತ್ತಿಗೆ ಅವು ಕಾರಣ. ಮೋಹ ಆತ್ಮದ ಬಂಧನಕ್ಕೆ ಕಾರಣ. ವಸ್ತುಗಳು ಮೋಹದ ಉತ್ಪತ್ತಿಗೆ ಕಾರಣ. ಇವು ಒಂದಕ್ಕೊಂದು ಕಾರಣ ಇವೆ. ಇವುಗಳನ್ನು ಯಾವಾಗಲೂ ಚಿಂತಿಸಬೇಕು, ಚಿಂತನೆ ಮಾಡಬೇಕು.
ಪರವಸ್ತುಗಳನ್ನ ಕಂಡ ತಕ್ಷಣ ಇದು ಮೋಹದ ಉತ್ಪತ್ತಿಗೆ ಕಾರಣ ಅನ್ನುವಂಥ ವಿಚಾರ ಬರಬೇಕು. ನಿರಂತರ ನಡಿಬೇಕಿದು. ಯಾವಾಗಲೂ ನಿರಂತರ ವಿಚಾರ ಬಂತು ಅಂತಂದ್ರೆ ಆ ನಿರಂತರ ವಿಚಾರದಲ್ಲಿ ಸಂಸ್ಕಾರ ಬರ್ತದೆ. ಈ 16 ದಿವಸದ ಪೂಜೆಯಲ್ಲಿ 16 ದಿವಸ ಮಾತ್ರ ಸಂಸ್ಕಾರ ಮಾಡಬೇಕಂತಲ್ಲ, ಇದು ವಿಶೇಷವಾಗಿ ಸಂಸ್ಕಾರವನ್ನು ಹಾಕಿಕೊಳ್ಳತಕ್ಕಂಥ ಪರ್ವ. ಆದರೆ ಈ ಪರ್ವದ ಸಮಯದಲ್ಲಿಯೇ ತೀರ್ಥಂಕರ ಕರ್ಮ ಕಟ್ತದೆ, ಬೇರೆ ಸಮಯದಲ್ಲಿ ತೀರ್ಥಂಕರ ಪ್ರಕೃತಿ ಕಟ್ಟಲ್ಲ ಅಂತೇನಲ್ಲ. ಯಾವಾಗ ಬೇಕಾದರೂ ಅದು ಶುರು ಆಗಬಹುದು. ಆದರೆ ತೀರ್ಥಂಕರ ಸಾನ್ನಿಧ್ಯ ಕೇವಲಿ ಶ್ರುತ ಕೇವಲಿಗಳ ಸಾನ್ನಿಧ್ಯದಲ್ಲಿ ಇರುವಾಗ ಯಾವ ಭಾವನೆಯನ್ನ ಯಾವ ರೀತಿಯಲ್ಲಿ ಹೆಂಗ್ ನೀವು ಚಿಂತನೆ ಮಾಡಿದರೂ ಕೂಡ ಅದರಲ್ಲಿ ಒಂದು ಪಾತ್ರತೆ ಇತ್ತು ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಆವಾಗ ನೀವು ಪೂಜಾ ಮಾಡ್ತಿರಬಹುದು, ಬೇಕಾದ್ರೆ ಸ್ವಾಧ್ಯಾಯ ಮಾಡ್ತಿರಬಹುದು, ಪ್ರವಚನ ಕೇಳ್ತಿರಬಹುದು, ಅಥವಾ ಚಿಂತನದಲ್ಲಿ ಕೂತ್ಕೊಂಡಿರಬಹುದು, ಸಾಮಾಯಿಕದಲ್ಲೂ ಇರಬಹುದು. ನಿಮ್ಮ ಪರಿಣಾಮಗಳ ವಿಶುದ್ಧಿ ಯಾವಾಗ ಆಗ್ತದೆ ಆವಾಗ ತೀರ್ಥಂಕರ ಕರ್ಮ ಕಟ್ಟೋದು ಶುರು ಆಗುತ್ತೆ. ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣವಾಗಿರತಕ್ಕಂಥ ಈ ಷೋಡಶ ಕಾರಣ ಭಾವನೆಗಳು, ಅತಿ ಪವಿತ್ರ ಭಾವನೆಗಳು, ಇವುಗಳಿಂದ ಪೂರ್ವ ಕರ್ಮಗಳನ್ನು ನಾಶ ಮಾಡಿಕೊಂಡು ಹೊಸ ಕರ್ಮಗಳನ್ನು ಕಟ್ಟಿಕೊಳ್ಳುವುದಾದರೆ ಪುಣ್ಯ ಕರ್ಮಗಳನ್ನು ಕಟ್ಟಿಕೊಂಡು ನಮ್ಮ ಪುಣ್ಯವನ್ನು ನಾವು ಚಾರ್ಜ್ ಮಾಡಿಕೊಳ್ತೇವೆ. ಪುಣ್ಯ ಚಾರ್ಜ್ ಆದಾಗ, ಪುಣ್ಯವನ್ನು ಚಾರ್ಜ್ ಮಾಡಿಕೊಳ್ತಾ ಇರುವಾಗ ಹಳೇ ಕರ್ಮಗಳೆಲ್ಲ ಡಿಸ್ಚಾರ್ಜ್ ಆಗ್ತವೆ. ಯಾವ ಕರ್ಮಗಳು? ಪಾಪ ಕರ್ಮಗಳು. ಪಾಪ ಕರ್ಮಗಳನ್ನು ಡಿಸ್ಚಾರ್ಜ್ ಮಾಡಿಕೊಳ್ಳೋದು, ಪುಣ್ಯ ಕರ್ಮಗಳನ್ನು ಚಾರ್ಜ್ ಮಾಡಿಕೊಳ್ಳೋದು ಮತ್ತು ಹಳೇ ಪಾಪ ಕರ್ಮಗಳನ್ನು ಡಿಸ್ಚಾರ್ಜ್ ಮಾಡಿ ಅವುಗಳನ್ನು ನಿರ್ಜರೆ ಮಾಡಿ ಹೊರತೆಗೆಯುವುದು ಇದು ಅತ್ಯಂತ ಅವಶ್ಯಕ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತಹ ಜೀವಗಳು ಎಷ್ಟು ಗುಣಸ್ಥಾನದಲ್ಲಿ ಇರ್ತವೆ? ಶುರು ಮಾಡಿಕೊಳ್ತಕ್ಕಂಥ ಜೀವಗಳು ಗೊತ್ತಾಗಿದೆಯಲ್ಲ. 4ನೇ ಗುಣಸ್ಥಾನದಲ್ಲಿ, 5ನೇ ಗುಣಸ್ಥಾನದಲ್ಲಿ, 6ನೇ, 7ನೇ, 8ನೇ ಗುಣಸ್ಥಾನದ 6ನೇ ಭಾಗದವರೆಗೆ ಈ ಬಂಧದ ಶುರುವಾತ ಆಗುತ್ತೆ. ಒಮ್ಮೆ ಶುರುವಾತಾಯಿತು ಅಂತಂದ್ರೆ ಎಲ್ಲಿ ತನಕ ಆ ಜೀವ ತೀರ್ಥಂಕರ ಆಗುವಂತಹ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟುವುದಿಲ್ಲ, ಅಲ್ಲಿ ತನಕ ಅದು ಕಟ್ತಾ ಇರ್ತದೆ, ನಿರಂತರವಾಗಿ ಕಟ್ತಾ ಇರ್ತದೆ. ಒಂದು ಸಲ ಕಟ್ಟಿಕೊಂಡ ನಂತರ ಒಂದು ಸಲ ಕಟ್ಟಿತು ಮುಗಿಯಿತು ಅಂತಲ್ಲ, ನಿರಂತರವಾಗಿ ಕಟ್ತಾ ಇರ್ತದೆ. ನರಕದಲ್ಲಿ ಹೋದರೂ ಕಟ್ತಾ ಇರ್ತದೆ. ಎರಡೇ ಗತಿಯಲ್ಲಿ ಹೋಗೋದಿದೆ, ನರಕದಲ್ಲಿ ಹೋಗೋದು ಅಥವಾ ದೇವಗತಿಯಲ್ಲಿ ಹೋಗೋದಿದೆ. ಇಲ್ಲಿಂದ ಅಲ್ಲಿ ಹೋದ ನಂತರನೂ ಕಟ್ತದೆ, ನರಕದಲ್ಲಿ ಹೋದ ನಂತರನೂ ಕಟ್ತದೆ, ಆಮೇಲೆ ಸಾಯುವ ತನಕ ಕಟ್ತದೆ. ಮರಣ ಹೊಂದಿ ಅಲ್ಲಿಂದ ಬರುವಾಗಲೂ ಕೂಡ ಕಟ್ತಾ ಇದೆ. ಬಂದು ಮನುಷ್ಯ ಗತಿಯಲ್ಲಿ ಗರ್ಭದಲ್ಲಿ ಬಂದರೂ ಕೂಡ ಗರ್ಭಾವಸ್ಥೆಯಲ್ಲೂ ಕಟ್ತಾ ಇದೆ, ಹುಟ್ಟುವಾಗ ಕಟ್ತಾ ಇದೆ, ಹುಟ್ಟಿದ ನಂತರ ಕಟ್ತಾ ಇದೆ, ಮುನಿ ಆದ ನಂತರ ಕಟ್ತಾ ಇದೆ, ದೀಕ್ಷಾ ಕಲ್ಯಾಣಕ್ಕೆ ಆದ ನಂತರವೂ ಕಟ್ತಾ ಇದೆ, ಆಮೇಲೆ ಶ್ರೇಣಿ ಏರುವ ತನಕ ಕಟ್ತಾ ಇದೆ. ಶ್ರೇಣಿ ಹತ್ತಿ 8ನೇ ಗುಣಸ್ಥಾನದ 6ನೇ ಭಾಗವನ್ನು ಪಾರು ಮಾಡುವ ತನಕ ಇದು ಕಟ್ತಾನೆ ಇರ್ತದೆ. 6ನೇ ಭಾಗವನ್ನು ದಾಟಿತು ಅಂತಂದ್ರೆ ಕಟ್ಟೋದು ಬಂದಾಗುತ್ತೆ. ಕಟ್ಟುವಂತಹ ಸ್ಥಾನಗಳು ಎಷ್ಟು ಗುಣಸ್ಥಾನಗಳು? 4ನೇದು, 5ನೇದು, 6ನೇದು, 7ನೇದು, 8ನೇದು. 5 ಗುಣಸ್ಥಾನಗಳಲ್ಲಿ ಮಾತ್ರ ತೀರ್ಥಂಕರ ಪ್ರಕೃತಿ ಕಟ್ತದೆ. 1ನೇ ಗುಣಸ್ಥಾನದಲ್ಲಿ ಕಟ್ಟೋಲ್ಲ, 2ನೇದರಲ್ಲಿಲ್ಲ, 3ನೇದರಲ್ಲಿಲ್ಲ. ಯಾಕೆ ಇಲ್ಲ ಅಂತಂದ್ರೆ ಈ 3 ಗುಣಸ್ಥಾನಗಳಲ್ಲಿ ಇರತಕ್ಕಂತಹ ಭವ್ಯ ಜೀವ ಸಂಸಾರ ಶರೀರ ಮತ್ತು ಭೋಗಗಳಿಂದ ವಿರಕ್ತನಲ್ಲ. ಯಾವ ಜೀವಿ ಮಿಥ್ಯಾದೃಷ್ಟಿ ಇದ್ದಾನೆಯೋ ಆ ಜೀವಿಗೆ ನಿಯಮದಿಂದ ಶರೀರದಿಂದ ಮೋಹ ಇರಲೇಬೇಕು. ಭೇದ ವಿಜ್ಞಾನ ಇಲ್ಲ, ನಾನು ಬೇರೆ ಶರೀರ ಬೇರೆ ಅನ್ನತಕ್ಕಂತಹ ಭೇದ ವಿಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಈ ತತ್ವಜ್ಞಾನ ಇಲ್ಲ, ಈ ವಿಚಾರವಂತಿಕೆ ಇಲ್ಲ, ಸ್ವಾಧ್ಯಾಯ ಇಲ್ಲ. ಆದ್ದರಿಂದ 3 ಗುಣಸ್ಥಾನಗಳಲ್ಲಿ ತೀರ್ಥಂಕರ ಪ್ರಕೃತಿ ಕಟ್ಟಲ್ಲ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಬೇಕು, ಸಂಸ್ಕಾರ ಹಾಕಿಕೊಳ್ಳಬೇಕು ಅಂತಂದ್ರೆ 3 ಲಕ್ಷಣಗಳಿರಬೇಕು. ಸಂಸಾರದಿಂದ ವಿರಕ್ತಿ,
ಶರೀರದಿಂದ ವಿರಕ್ತಿ, ಭೋಗದಿಂದ ವಿರಕ್ತಿ. ಸುರಕ್ಷಿತ ಇಟ್ಕೊಳ್ಳಿ ಈ 3 ಚಿಂತನೆಯನ್ನ. ಕಾಯೋತ್ಸರ್ಗ ಮಾಡುವಾಗ ಯಾಕೆ ಮಾಡ್ತೇವೆ ತಿಳ್ಕೊಳ್ಳಿ. ಯಾಕೆ ಮಾಡ್ತೀವಿ? ಶರೀರದ ಮೋಹವನ್ನ ಕಡಿಮೆ ಮಾಡುವ ಸಲುವಾಗಿ. ಕಾಯೋತ್ಸರ್ಗ ಮಾಡುವಾಗ ಶರೀರದ ಮೋಹ ಇರಬಾರದು ಅಂತ ಅಂದಿದ್ದಾರಂದ್ಮೇಲೆ ತಕ್ಷಣ ನೆನಪಿಗೆ ಬರಬೇಕು, ಯಾವ ಸಮಯದಲ್ಲಿ ಕಾಯೋತ್ಸರ್ಗ ಮಾಡ್ತೇವೆ ಆವಾಗ ಶರೀರದ ಮೋಹ ಬಿಟ್ಟು ಮಾಡಬೇಕು. ಸಾಮಾಯಿಕ ಮಾಡುವಾಗ ಆಲಸ್ಯ ಬರ್ತದೆ. ಆಲಸ್ಯ ಬಿಟ್ಟಿಲ್ಲ ಅಂತಂದ್ರೆ ಮೋಹ ಬಿಟ್ಟಿಲ್ಲ. ಎಚ್ಚರಿಕೆ ಆಗೇ ಇಲ್ಲ, ಸಾವಧಾನ ಇಲ್ಲ. ಸಾವಧಾನ ಇಲ್ಲ ಅಂತಂದ್ರೆ ನಿದ್ರೆ ಬರೋದು. ಸಾವಧಾನ ಇದ್ದುಕೊಂಡು ಮಾಡ್ತಾ ಇದ್ರೆ ನಿದ್ರೆ ಬರೋಲ್ಲ. ನಿದ್ರೆ ಅಂದ್ರೆ ಏನು? ಶರೀರಕ್ಕೆ ಕೊಡುವಂತಹ ವಿಶ್ರಾಮ. ಜಪ ಮಾಡುವಾಗ ವಿಶ್ರಾಮ ಕೊಡಬೇಕಾ? ಶರೀರಕ್ಕೆ ವಿಶ್ರಾಮ ಜಪ ಮಾಡುವಾಗ ಕೊಡಬೇಕಾ? ಪೂಜಾ ಮಾಡುವಾಗ ವಿಶ್ರಾಮ ಕೊಡಬೇಕಾ? ಸ್ವಾಧ್ಯಾಯ ಮಾಡುವಾಗೂ ವಿಶ್ರಾಮ ಬೇಕಾ? ವಿಶ್ರಾಮ ಎಲ್ಲಿ ಕೊಡಬೇಕು ಅಲ್ಲೇ ಕೊಡಬೇಕಲ್ಲ. ನಿಮ್ಮ ಕೈಯಲ್ಲಿ 1 ಕೋಟಿ ರೂಪಾಯಿದ ಬಂಡಲ್ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಅದನ್ನ ಹೇಳಿಬಿಟ್ಟಿದ್ದಾರೆ. ಏನು ಅಂತಂದ್ರೆ ಈ ಕೋಟಿ ರೂಪಾಯಿಗಳನ್ನ ಒಂದು ತಪ್ಪದೆ ಎಣಿಸಿ ಕೊಟ್ರಿ ಅಂತಂದ್ರೆ ಎಷ್ಟಿದವ್ ನೋಡೋದು. ಆಮೇಲೆ ಹಾಕುವನು 1 ಕೋಟಿ 6 ರೂಪಾಯಿಯನ್ನು ಹಾಕಿರಬಹುದು, ಹೆಚ್ಚು ಕಡಿಮೆ ಹಾಕಿರ್ತಾನೆ. ಒಂದು ವೇಳೆ ತಪ್ಪದೆ ಇದನ್ನು ಎಣಿಸಿಕೊಟ್ರಿ ಅಂತಂದ್ರೆ ಇವ್ ರೊಕ್ಕ ನಮಗ್ ಕೊಡ್ಬೇಡ್ರಿ, ನೀವು ತಗೊಂಡು ಹೋಗ್ರಿ. ನೋಡ್ರಿ, ಬಹುಮಾನ. ತಪ್ಪದೆ ಎಣಿಸಿಕೊಟ್ರಿ ಅಂತಂದ್ರೆ ಬಹುಮಾನ ಎಷ್ಟು? ಇಷ್ಟೇ ಅಲ್ಲ. ಆಮೇಲೆ ನೋಡ್ರಿ, ಪ್ರಮಾದ ಬರ್ಬಹುದೇನು ಶರೀರದಾಗ? ಇಲ್ರಿ, ರಾಸಾದ್ ಹೇಳ್ಕದ ನೋಡ್ರಿ. ಶರೀರದೊಳಗೆ ಪ್ರಮಾದ ಹುಟ್ಟಬಹುದೇನು? ಇಲ್ಲ. ಶರೀರದೊಳಗೆ ಆಲಸ್ಯ ಇಲ್ಲ, ಪ್ರಮಾದ ಇಲ್ಲ. ಶರೀರದಿಂದ ಮೋಹಿ ಆಗಬಹುದೇನವ? ಇಲ್ಲ. ಶರೀರದ ಮೋಹವನ್ನು ಮರೆತು ಬಿಡ್ತೇವೆ. ಈಗ ಆ ಮೋಹ ಹೊರಟೋಯ್ತು. ಈಗ ಮೋಹ ಯಾತೊಳಗೆ ಬಂದು ಕೂತ್ಕೊಂತು? ಹಣದೊಳಗೆ ಬಂದು ಕೂತ್ಕೊಂತು. ಈಗ ಹಣದ ಮೋಹ ಶುರು ಆಯಿತು. ಯಾವುದರಲ್ಲಿ ನಾವು ಮೋಹಿ ಆಗ್ತೇವಲ್ಲ, ಮನಸ್ಸು ಅಲ್ಲೇ ಏಕಾಗ್ರ ಆಗುತ್ತೆ. ಹಣದೊಳಗೆ ಮೋಹಿಯಾಗಿದ್ದೇವೆ ಅಂತಂದ್ರೆ ಶರೀರದ ದುಃಖ ಸುಖ ಏನೂ ಗೊತ್ತಿರೋಲ್ಲ, ಎನ್ಸೋದೊಂದೇ. ಕೆಳಗಡೆಗೆ ಕಾಲಿಗೆ ಹಾವು ಬಂದು ಕಚ್ಚಿದ್ರೂ ಗೊತ್ತಿರೋಲ್ಲ. ಅಷ್ಟು ಮೋಹದಿಂದ ಎನಿಸ್ತಿರ್ತೇವಲ್ಲ. 1 ಕೋಟಿ ರೂಪಾಯಿ ಬಕ್ಷಿಸಿದೆ ಅಂದಮೇಲೆ ಮಗ್ನ ಒಂದ್ರೊಳಗ ಆಯ್ತಲ್ಲ. ಹಾಗೆ ಕಾಯೋತ್ಸರ್ಗ ಮಾಡುವಾಗ ನಾವು ಕಾಯೋತ್ಸರ್ಗಿಗೆ ಎಷ್ಟು ಬೆಲೆ ಕೊಡಬೇಕು ಅಂತಂದ್ರೆ, ಎಷ್ಟು ಹಣಕ್ಕೆ ಬೆಲೆ ಕೊಡ್ತೀವಿ ಅಷ್ಟೇ ಬೆಲೆ ಕಾಯೋತ್ಸರ್ಗಕ್ಕೆ ಸಿಗಬೇಕು. ಜಪ ಮಾಡಬೇಕು, ಕೂತ್ಕೊಂಡು ಜಪ ಮಾಡಿದ್ರೆ ಮಗ್ನತೆ ಬರಬೇಕು. ಶರೀರದ ಕಷ್ಟದ ಕಡೆಗೆ ಲಕ್ಷ್ಯ ಹೋಗಬಾರದು. ಲಕ್ಷ್ಯ ಹೋದ್ರೂ ಕೂಡ ಮೋಹ ಉತ್ಪನ್ನ ಆಗಬಾರದು. ಕೂತ್ಕೊಂಡಿದ್ದೀವಿ ಅಂದ್ರೆ ಕೂತ್ಕೊಂಡಿದ್ದೀವಿ, ಅಳಾಡೋದಿಲ್ಲ. ಕಾಲು ನೋಯ್ತಾ ಇದೆ, ನೋಸಲಿ ಸ್ವಲ್ಪ, 1-2 ನಿಮಿಷ ಏನಾಗುತ್ತೆ, ಸ್ವಲ್ಪ ಸಹಿಸೋದು. ಈ ಸಂಸ್ಕಾರ ಹಾಕಿದ್ರಿ ಅಂತಂದ್ರೆ ಸಲ್ಲೇಖನ ಮರಣ ಒಳ್ಳೇದಾಗುತ್ತೆ. ಸಲ್ಲೇಖನ ಮರಣ ಬೇಕೋ ಬೇಡ? ಬೇಕು. ಬೇಕು ಅಂತಂದ ತಕ್ಷಣ ಬೇಕು ಅಂದ್ರೆ ಬರೋಲ್ಲ ಅದು. ಅದಕ್ಕೆ ಪ್ರಾಕ್ಟಿಕಲ್ ಏನಾದರೂ ಸ್ವಲ್ಪ ನಾವು ಮಾಡಬೇಕಲ್ಲ, ಅದಕ್ಕಾಗಿ ದುಡಿಬೇಕಲ್ಲ, ಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. ಧರ್ಮ ಮಾಡುವಾಗ
ಮೋಹವನ್ನು ಬಿಟ್ಟು ಧರ್ಮ ಮಾಡಬೇಕು. ವಸ್ತುಗಳ ಮೋಹವನ್ನು ಮರೆತು ಬಿಡಬೇಕು. ಶರೀರದ ಮೋಹ ಮರೆತು ಬಿಡಬೇಕು. ಸಂಸಾರ ಶರೀರ ಭೋಗಗಳ ಅಪೇಕ್ಷೆಯನ್ನ ಎಂದು ಮಾಡಬಾರದು. ಮಾಡದೆ ಏಕಾಗ್ರತೆಯಿಂದ ನಾವು ಜಪ, ಸ್ವಾಧ್ಯಾಯ, ಸಾಮಾಯಿಕ, ತತ್ವಚರ್ಚೆ, ತತ್ವಚಿಂತನ ನಾವು ಅತ್ಯಂತ ಉತ್ಸಾಹ ರುಚಿಪೂರ್ವಕ ಕಷ್ಟಪಟ್ಟು ಮಾಡ್ತೇವೆ ಅಂತಂದ್ರೆ ನಿಶ್ಚಿತ ಎಲ್ಲಾ ಕಾರ್ಯ ಸಫಲ ಆಗುತ್ತೆ. ಇದರಿಂದ ನಾವು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಂವೇಗ ಭಾವನೆ ಅತ್ಯಂತ ಉತ್ತಮ ಭಾವನೆ, ಅತಿ ಉತ್ತಮವಾದ ಭಾವನೆ. ನಮ್ಮ ಆತ್ಮನನ್ನ ಮಂಗಲ, ಉತ್ತಮ, ಶರಣದ ಸ್ಥಾನದಲ್ಲಿ ಕೊಂಡೊಯ್ಯತಕ್ಕಂಥ ಭಾವನೆ ಇದೆ. ಇಂತಹ ಭಾವನೆಗೆ ನೀವು ಪೂಜೆಯನ್ನು ಮಾಡಿದಿರಿ. ಈ ಪೂಜೆ ನಿಮಗೆ ಆ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣ ಆಗಲಿ ಅಂತ ನಾವು ಭಾವನೆ ಮಾಡ್ತೀವಿ. ಯಾರಿಗೊಬ್ಬರು ಆಗಲಿದ್ರೊಳಗ ಯಾರಿಗೊಬ್ಬರಿಗಾದ್ರೂ ಲಾಟ್ರಿ ಹತ್ತಲಿ, ಯಾರಿಗೊಬ್ಬರಿಗಾದ್ರೂ ಲಾಟ್ರಿ ಹತ್ತಬೇಕಲ್ಲ. ಇಷ್ಟೆಲ್ಲ ಮಂದಿ ಕೂತ್ಕೊಂಡು ಮಾಡ್ತಾ ಇದ್ದೀವಂದ್ರೆ ಒಬ್ಬರಿಗಾದ್ರೂ ಹತ್ತಲಿ ಲಾಟ್ರಿ, ತೀರ್ಥಂಕರ ಆಗಲಿ, ಅವರು ಜಗತ್ತಿನ ಕಲ್ಯಾಣ ಮಾಡಲಿ, ಜಗತ್ತಿಗೆ ಉಪದೇಶವನ್ನು ಮಾಡಲಿ ಅನ್ನುವಂಥ ಭಾವನೆಯನ್ನ ಭಾವಿಸೋಣ, ಮಾಡೋಣ. ಯಾರಾದ್ರೂ ಒಬ್ರು ಆಗೋಣ.